ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ನಮ್ಮ ಥಾರ್ ಹೇಗೆ ರಿಟರ್ನ್ ಆಗ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ನಮ್ಮ ಥಾರ್ ಅವರು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಯಾವ ರೀತಿ ಬರ್ತಾರೆ ಅನ್ನೋದನ್ನ ತಿಳ್ಕೊಂಬರೋಣ. ನಿಮಗೆಲ್ಲ ನೆನಪಿದೆಯಾ, ನಾನು ಒಂದು ಪೋಸ್ಟನ್ನು ಮಾಡಾಕಿದ್ದೆ. ಆ ಪೋಸ್ಟಲ್ಲಿ ಥಾರ್ಗೆ ಸಂಬಂಧಪಟ್ಟಂಥ 10 ಪಾಯಿಂಟ್ಗಳನ್ನು ನೋಟ್ ಮಾಡಿ ಪೋಸ್ಟ್ ಮಾಡಿದ್ದೆ. ಆ ಪೋಸ್ಟಲ್ಲಿ ನಿಮ್ಮ ಹತ್ರ ಕೇಳಿದ್ದೆ ಕೂಡ, ಏನು ಅಂತ ಅಂದರೆ, ಈ ಪೋಸ್ಟ್ ಮೇಲೆ ಸಂಬಂಧಪಟ್ಟಂಥ ಯಾವುದಾದ್ರೂ ಕ್ವಶನ್ಗಳಿದ್ದರೆ ನೀವು ನನಗೆ ತಿಳಿಸಿ, ಅಥವಾ ನೀವೇ ಯಾವುದಾದ್ರೂ ಹೊಸ ಥಿಯರಿಗಳನ್ನು ಹೊಂದಿದ್ರೆ ಅದನ್ನು ನನಗೆ ತಿಳಿಸಿ. ಈಗ ನಾನು ಮಾಡ್ತಾ ಇರುವಂಥ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪೋಸ್ ಮಾಡ್ತೀನಿ, ಅದನ್ನು ತೆಗೆದು ಪ್ರಪಂಚಕ್ಕೆಲ್ಲ ತೋರಿಸ್ತೀನಿ, ನಿಮಗೂ ತೋರಿಸ್ತೀನಿ ಅಂತ ಕೇಳಿದ್ದೆ. ಆದರೆ ನೀವು ಅದಕ್ಕೆ ಯಾವ ರೆಸ್ಪಾನ್ಸನ್ನು ಮಾಡಲಿಲ್ಲ. ಸೊ ಆದ್ದರಿಂದ ಆ ದುಃಖವನ್ನು ಎದೆಯಲ್ಲಿ ಇಟ್ಟುಕೊಂಡು ಏನೂ ಮಾಡಲಾಗದೆ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇವೆ. ಸೊ ಬನ್ನಿ, ಈ ವಿಡಿಯೋ ಕಡೆ ಹೋಗೋಣ. ಆ ಥಿಯರಿಗಳ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಾವು ಟೀಸರ್ನ ಬ್ರೇಕ್ ಡೌನ್ ಮಾಡೋಣ. ಆ ಟೀಸರಲ್ಲಿರುವಂಥ ಅಂಶವನ್ನು, ಆ ಟೀಸರಲ್ಲಿರುವಂಥ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಟೀಸರ್ ಶುರುವಾಗುತ್ತೆ ಒಂದು ಕಾಡಿನಲ್ಲಿ. ಥಾರ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಪಿತಾಮಹ, ಜೀವನ ಪೂರ್ತಿ ಎಷ್ಟು ಯುದ್ಧಗಳನ್ನ ಹೋರಾಡಿದ್ದೀನಿ, ಗೌರವಕ್ಕಾಗಿ, ಕರ್ತವ್ಯಕ್ಕಾಗಿ, ಗೆಲ್ಲೋದಕ್ಕೆ. ಅಂದರೆ ನಮ್ಮ ಥಾರ್ ಅವರು ಇದುವರೆಗೂ ಏನೇನು ಮಾಡಿದಾರೋ ಅದನ್ನೆಲ್ಲ ತನ್ನ ತಂದೆ ಹತ್ರ ಹೇಳ್ಕೊತಾ ಇದ್ದಾರೆ. ಅಂದರೆ ಆಲ್ ಫಾದರ್ ಹತ್ರ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ, ಯಾವ ಥರ ಅಂತಂದ್ರೆ, ನಾವು ಬೆಳ್ಕೊತೀವಲ್ಲ, ಶಿವನೇ, ಶಂಕರ, ಹರ, ನಮ್ಮಪ್ಪ ದೇವ್ರೆ, ಈ ಸಲನಾದ್ರೂ ಈ ವಿಡಿಯೋಗೆ 1K ವ್ಯೂಸ್ ಅನ್ನ ಕೊಡ್ಸಪ್ಪ, ಈ ವಿಡಿಯೋ ವೈರಲ್ ಆಗಂಗೆ ಮಾಡೋ ತಂದೆ ಅಂತ ನಾವು ದೇವ್ರ ಹತ್ರ ಬೇಡ್ಕೋತೀವಲ್ಲ, ಅದೇ ರೀತಿ ಥಾರ್ ಕೂಡ ಅವನಿಗೆ ದೇವರಾದಂತ ಅವರ ತಂದೆಯನ್ನ ಬೇಡ್ಕೋತಾ ಇದ್ದಾನೆ. ಆದ್ಮೇಲೆ, ಆದ್ರೂ ವಿಧಿ ತಾನೆಂದು ಕೇಳದಂತ ವರ ನನಗೆ ಕೊಟ್ಟಿದೆ. ಈ ಮಗು. ಥಾರ್ ಎಲ್ಲರನ್ನೂ ಕಳ್ಕೊಂಡಿರ್ತಾರೆ. ತನ್ನ ತಂದೆ, ತಾಯಿ, ಅವರಮ್ಮ, ತಮ್ಮ, ಪ್ರೀತಿ, ಸ್ನೇಹ ಎಲ್ಲ ಕಳ್ಕೊಂಡಾದ್ಮೇಲೆ ಇನ್ನೇನಿದೆ, ಈ ಜಸ್ಟ್ ಲೆಫ್ಟ್ ಅಲೋನ್. ಆದರೆ ಎಟರ್ನಿಟಿ ಆತನಿಗೆ ಒಂದು ಮಗಳನ್ನ ಕೊಡುತ್ತೆ. ಅದನ್ನ ಅವನು ಯಾವತ್ತೂ ಕೂಡ ಕೇಳಿರ್ಲಿಲ್ಲ, ಅದು ಕೊಟ್ಟಿದೆ. ಹಾಗೆ ನಾವು ಒಂದು ಸೀನನ್ನ ಗಮನಿಸ್ಕೊಂಡ್ರೆ, ಕಾಡಲ್ಲಿರುವಂತ ಯಾವುದೋ ಒಂದು ಮನೆಯಲ್ಲಿ ಅವ್ರು ವಾಸವಾಗಿದ್ದಾರೆ. ಯಾಕೆ ವಾಸವಾಗಿದ್ದಾರೆ ಅಂತಂದ್ರೆ, ದೇವರ್ ಟ್ರಾವೆಲಿಂಗ್ ಅಕ್ರಾಸ್ ದ ಗ್ಯಾಲಕ್ಸಿ. ಯಾವ್ಯಾವ ಗ್ಯಾಲಕ್ಸಿಯಲ್ಲಿ, ಯಾವ್ಯಾವ ಪ್ಲಾನೆಟ್ ಅಲ್ಲಿ ಏನೇನ್ ತೊಂದರೆಗಳಾಗ್ತಾ ಇದಾವೋ ಅದನ್ನೆಲ್ಲ ಕಾಪಾಡ್ತಾ ಇದ್ದಾರೆ. ಅವರು ಅವರ ಡ್ಯೂಟಿಯನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಥಾರ್ ದ ಡಾರ್ಕ್ ವರ್ಲ್ಡ್ ಮೂವಿ ನೆನಪಿರ್ಬೋದು. ಥಾರ್ ಓಪನಿಂಗ್ ಸೀನ್ ಅಲ್ಲೇ ವ್ಯಾನ್ಹೈಮ್ ಅಂತ ಒಂದು ಜಾಗ ತೋರಿಸ್ತಾರೆ. ಆ ಜಾಗದ ಕಲರ್, ಟೆಕ್ಸ್ಚರ್, ಅಲ್ಲಿದ್ದಂತ ನೇಚರ್, ಅದನ್ನೆಲ್ಲ ನೋಡ್ತಾ ಇದ್ರೆ ಈ ನಮ್ಮ ಟೀಸರ್ ಅಲ್ಲಿ ಅದೇ ವೆನಹೈಮ್ ನ ತೋರಿಸಿದ್ದಾರೆ ಅಂತ ನನ್ಗೆ ಅನ್ನಿಸ್ತು. ಯಾಕಂದ್ರೆ ವೆನಹೈಮ್ ನಮ್ಮ ಥಾರ್ ಅವರ ತಾಯಿಯವರ ರಿಯಲಮ್ ಆಗಿರುತ್ತೆ. ಈ ರಿಯಲಮ್ಗಳ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಾಕಿದ್ದೀನಿ. ಮೊದಲು ಆ ವಿಡಿಯೋನ ನೀವು ನೋಡ್ಕೊಂಡ್ ಬಂದ್ರೆ ಈ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ನಿಮ್ಗೆ ಎಲ್ಲೂ ಡೌಟ್, ಡಿಸ್ಟರ್ಬೆನ್ಸ್ ಅನ್ನೋದು ಆಗೋದಿಲ್ಲ. ಸೊ ಈಗ ನಮ್ಮ ಥಾರ್ ಮತ್ತೆ ಲವ್ ಇರುವಂತಹ ಜಾಗ, ಆ ಪ್ರದೇಶ ವೆನಹೈಮ್ ಅನ್ನೋದು ನಮ್ಗೆ ಗೊತ್ತಾಗಿದೆ. ಇರುವಂತಹ 9 ರಿಯಲಮ್ಗಳಲ್ಲಿ ಥಾರ್ ವೆನಹೈಮ್ ಅಲ್ಲಿ ಈಗ ಲವ್ ಜೊತೆ ಇದ್ದಾನೆ. ಹಾಗೆ ಟೀಸರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಮ್ಮ ಥಾರ್ನ ಪ್ಲೀಡಿಂಗ್ ಕೂಡ ತುಂಬಾ ಡೀಪ್ ಆಗಿ ಹೋಗ್ತಾ ಹೋಗುತ್ತೆ. ಆತನಿಗೆ ಸರ್ವ ಪಿತಾಮಹರ ಶಕ್ತಿ ಬೇಕಾಗಿದೆ ಟು ಪ್ರೊಟೆಕ್ಟ್ ದಟ್ ಲವ್, ದಟ್ ಚೈಲ್ಡ್. ಯಾಕೆ ಬ್ರೋ, ಎಟರ್ನಿಟಿಯ ಅಂಶವಾದಂತ ಆ ಮಗುನ ಥಾರ್ ಯಾಕೆ ಕಾಪಾಡಬೇಕು? ಆ ಮಗು ಥಾರ್ಗಿಂತನೂ ಪವರ್ಫುಲ್ ಅಲ್ವಾ ಅಂತ ನೀವು ನನ್ನ ಕೇಳಿದ್ರೆ, ಹೌದು, ಥಾರ್ಗಿಂತ ಪವರ್ಫುಲ್ ಆದಂತ ಮಗುನ ಕಾಪಾಡೋದಕ್ಕೆ ಥಾರ್ ನಿಂತಾನೆ. ಯಾಕೆ ಅಂತಂದ್ರೆ ಅದು ಮಗು. ಇವನ್ ಥಾರೇ ಹೇಳ್ತಾರೆ, ಸಿಡಿಲಿನ ಸದ್ದನ್ನೇ ಕಾಣದೇ ಇರುವಂತಹ ಮಗು ಅಂತ. ಯಾಕಂದ್ರೆ ಥಾರ್ಗೂ ಕೂಡ ಭಯ ಆಗುತ್ತೆ, ಯಾವುದೋ ಒಂದು ಯುದ್ಧದಲ್ಲಿ ಏನೋ ಒಂದಾಗಿ ಆ ಮಗುಗೆ ಸಣ್ಣ ತೊಂದರೆ ಆದ್ರೆ, ಆ ಮಗುಗೇನಾದ್ರೂ ನೋವಾದ್ರೆ, ಆ ಮಗುಗೇನಾದ್ರೂ ಆದ್ರೆ ಅದಕ್ಕೆ ಕಾರಣ ನಾನೇ ಆಗ್ತೀನಿ. ಸೊ ಇಲ್ಲಿ ನಾನು ನಿಮ್ಗೆ ಏನ್ ಹೇಳಕ್ ಹೋಗ್ತಾ ಇದೀನಿ ಅಂತ ಅಂದ್ರೆ, ಈಗ ನಿಮ್ಮನ್ನೇ ನೀವು ಥಾರ್ ಅಂತ ಅನ್ಕೊಳ್ಳಿ. ನೀವು ತುಂಬಾ ಪ್ರೀತಿಸುವಂತ ಜೀವ ನಿಮ್ಮ ಹತ್ರ ಇದೆ ಅನ್ಕೊಳ್ಳಿ, ಅದು ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿಸುತ್ತೆ ಅಂತ ಅನ್ಕೊಳ್ಳಿ. ಆ ಜೀವಕ್ಕೆ ಏನಾದ್ರೂ ಸ್ವಲ್ಪ ನೋವಾದ್ರೆ, ಸ್ವಲ್ಪ ತೊಂದರೆ ಆದ್ರೆ ಸಹಿಸ್ಕೊಳಕ್ಕಾಗತ್ತಾ? ಇಲ್ಲ. ಆ ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತೀರಾ. ಆಗ ನಿಮ್ಮ ಹತ್ರ ಇರುವಂತ ಶಕ್ತಿಯನ್ನ ಬಿಟ್ಟು ಇನ್ನೂ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ. ಯಾಕಂದ್ರೆ ಯು ವಾಂಟ್ ಟು ಪ್ರೊಟೆಕ್ಟ್ ಯುವರ್ ಲವ್. ಪ್ರತಿ ಕ್ಷಣ ನಿಮ್ಗೆ ಭಯ ಶುರುವಾಗುತ್ತೆ, ಎಲ್ಲಿ ಏನಾಗ್ಬಿಡುತ್ತೋ ಅಂತ. ಬಿಕಾಸ್ ಯು ಆರ್ ಅ ವಾರಿಯರ್ ಅಂಡ್ ಯು ಆರ್ ಅ ಪ್ರೊಟೆಕ್ಟರ್. ಸೊ ಹಂಗೆ ಯೋಚನೆ ಮಾಡಿ, ಯಾಕೆ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸು ಇವತ್ತು ಈ ಲೆವೆಲ್ ಆಗಿದೆ ಅಂತಂದ್ರೆ, ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸು ಸೂಪರ್ ಹೀರೋಗಳನ್ನ ಸೂಪರ್ ಹೀರೋ ಆಗೋದಕ್ಕೆ ಬಿಡೋದಿಲ್ಲ, ಆ ಸೂಪರ್ ಹೀರೋಗಳನ್ನು ಕೂಡ ಮನುಷ್ಯರನ್ನಾಗೋದಕ್ಕೆ ಬಿಡುತ್ತೆ. ಲೈಕ್ ನಾರ್ಮಲ್ ಮನುಷ್ಯರಂತೆ ದೇ ಲವ್, ದೇ ಕೇರ್, ದೇ ಫೀಲ್, ದೇ ಪ್ರೊಟೆಕ್ಟ್, ದೇ ಲಾಸ್ಟ್ ದೇರ್ ಫಿಯರ್ಸ್. ಒಬ್ಬ ಸಾಮಾನ್ಯ ಮನುಷ್ಯನಂತೆ ಅಂತ ಗಾಡ್ಲಿ ಬೀಯಿಂಗ್ ಅನ್ನ ನಮ್ಗೆ ತೋರಿಸುತ್ತೆ. ಸೊ ಎಸ್, ಈ ಟೀಸರ್ ತುಂಬಾ ನಮ್ಮ ಥಾರ್ ತುಂಬಾ ಭಯದಲ್ಲಿದ್ದಾರೆ. ಯಾಕಂತಂದ್ರೆ ಅವರೊಂದು ಫೈನಲ್ ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆ ಒಬ್ಬ ಎನಿಮಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆ ಎನಿಮಿ ಯಾರು ಅನ್ನೋದನ್ನ ನಾವು ತುಂಬಾ ಲೇಟ್ ಆಗಿ ಡಿಸ್ಕಷನ್ ಮಾಡೋಣ. ಆದ್ರೆ ಥಾರ್ ಹೇಳ್ತಾ ಇರುವಂತ ಟೋನನ್ನ ನಾವು ಗಮನಿಸಿದ್ರೆ, ಈ ವಾಂಟ್ ರೆಸ್ಟ್.
ಇವಾನ್ ಪೀಸ್ ಅಂತಂದ್ರೆ ಆ ಒಂದು ಕೊನೆ ಯುದ್ಧನ ಮುಗಿಸಿ ಈ ವಾಂಟ್ ಟು ಬಿ ವಿತ್ ದಿಸ್ ಚೈಲ್ಡ್, ನಾಟ್ ಆಸ್ ಅ ವಾರಿಯರ್, ಆಸ್ ಅ ಡ್ಯಾಡ್. ಸೊ ಈ ಟೀಸರ್ ಅಲ್ಲಿ ಒಂದು ಭಾವನಾತ್ಮಕ ಸಂಬಂಧವನ್ನ ನಾವು ನೋಡಿದ್ವಿ ಬಿಟ್ರೆ ಅಂತ ಈಸ್ಟರ್ ಎಗ್ಸ್ಗಳು ಅಂತ ಡೀಟೇಲ್ಸ್ಗಳು ಬೇರೆ ಯಾವೂ ಇರಲಿಲ್ಲ. ಸೊ ಈ ಟೀಸರ್ ಅಲ್ಲಿ ನಡೆದಂತ ಈವೆಂಟ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ಥಾರ್ನ ಪಾಸಿಬಿಲಿಟೀಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಏನಂತಂದ್ರೆ ಹೌ ಥಾರ್ ವಿಲ್ ರಿಟರ್ನ್ ಇನ್ ಅವೆಂಜರ್ಸ್ ಡೂಮ್ಸ್ಡೇ. ಸೊ ಈ ಟೀಸರ್ ನಮ್ಮ ಈ ಪಾಸಿಬಿಲಿಟೀಸ್ಗಳಿಗೆ, ನಮ್ಮ ಈ ಪಾಯಿಂಟ್ಸ್ಗಳಿಗೆ ಎಷ್ಟು ಅರ್ಥಗರ್ಭಿತವಾದಂತ ಆರಂಭವನ್ನ ಕೊಡುತ್ತೆ ಅಂತ ಅಂದ್ರೆ ಥಾರ್ ಲವ್ನ ಬಿಟ್ಟು ಹೋಗ್ತಾ ಇದ್ದಾನೆ, ಇದು ಆರಂಭ. ಹಾಗೆ ನನ್ನ ಮಗಳ ಹತ್ರ ವಾಪಸ್ ಬರೋದಿಕ್ಕೆ ಒಬ್ಬ ಯೋಧನಾಗಿ ಅಲ್ಲ, ಒಂದು ಭರವಸೆಯಾಗಿ. ಕೇಳಿಸ್ಕೊಂಡ್ರಾ? ಸೊ ಥಾರ್ ಇಲ್ಲಿ ವಾಪಸ್ ಬರಬೇಕು, ತನ್ನ ಮಗಳ ಹತ್ರ ವಾಪಸ್ ಬರಬೇಕು, ಅದರಿಂದ ಎಲ್ಗೋ ಹೋಗ್ತಾ ಇದ್ದಾನೆ. ಸೊ ವೇರ್ ಹಿ ಇಸ್ ಗೋಯಿಂಗ್, ಎಲ್ಲಿಗೆ ಹೋಗ್ತಾ ಇದ್ದಾನೆ ಬ್ರೋ ಅಂತ ನನ್ನನ್ನು ಕೇಳಿದ್ರೆ ಆಸ್ ಇಟ್ ಈಸ್ ದ ಬ್ಯಾಟಲ್ಸ್ ಅಂತ ಅಂದ್ರೆ ಯುದ್ಧಗಳಿಗೆ ಹೋಗ್ತಾ ಇದ್ದಾನೆ. ಅವನ ಅವಶ್ಯಕತೆ ಎಲ್ಲಿದೆಯೋ ಅಲ್ಲಿಗೆ ಥಾರ್ ಮಾತ್ರ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಲೌಕತೆ ಏನು ಬ್ರೋ ಅಂತ ನನ್ನನ್ನು ಕೇಳಿದ್ರೆ ಅವನು ಲವ್ನ ವೆನಹೈಮ್ ಅಲ್ಲಿ ಬಿಟ್ಟಿದ್ದಾನೆ. ವೆನಹೈಮ್ ತನ್ನ ತಾಯಿಯ ತವರ ಮನೆ, ಅಲ್ಲಿ ಥಾರ್ನ ಇಷ್ಟಪಡೋರು ಕೂಡ ತುಂಬಾ ಜನ ಇರ್ತಾರೆ. ಆ ಜನರ ನಡುವೆ ಥಾರ್ ಆಕೆಯನ್ನ ಬಿಟ್ಟು ಹೋಗಿರ್ತಾನೆ. ಆಸ್ಗರ್ಡ್ ತರ ಈಗ ಥಾರ್ನ ಮನೆ ವೆನಹೈಮ್ ಆಗಿರುತ್ತೆ. ಅದರಿಂದ ವೆನಹೈಮ್ ಅಲ್ಲಿ ಥಾರ್ ತನ್ನ ಮಗಳಾದಂತ ಲವ್ ಅನ್ನ ಬಿಟ್ಟು ಬ್ಯಾಟಲ್ಗೆ ಓಡ್ತಾನೆ. ಸರ್ ಕತೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅಂದ್ರೆ ಫ್ಲೋ ಆಫ್ ಕತೆ ಇದೇ ತರ ಸೆಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ವೆನಹೈಮ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ಥಾರ್ ವಾಂಟ್ ಟು ಗೋ. ನೀವು ಥಾರ್ ಲವ್ ಅಂಡ್ ಥಂಡರ್ ಮೂವಿ ನೋಡಿದ್ರ, ಅದರಲ್ಲಿ ಥಾರ್ನ ಲೆಗಸಿಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಅವನು ಚಿಕ್ಕ ವಯಸ್ಸಿಂದ ಹೇಗೆ ಬೆಳ್ಕೊಂಡು ಹೋದ ಅಂತ. ಇವನ್ ಈ ರನ್ನಿಂಗ್ ಇನ್ ಟು ದ ಫಾರೆಸ್ಟ್, ಇವನ್ ಆ ಬ್ಯಾಟಲ್ ಎಕ್ಸ್ಪೀರಿಯನ್ಸ್ ಗಳನ್ನ ಅವರ ತಾಯಿಯಿಂದಾನೇ ಅವನು ಕಲ್ತ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಅವ್ರ ತಾಯಿ ಜೊತೆನೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾನೆ ಥಾರ್. ಅದರಿಂದ ನಾನು ಈ ಕತೆ ಫ್ಲೋಗೆ ವೆನಹೈಮ್ ನ ಚೂಸ್ ಮಾಡಿದೆ, ಬಿಕಾಸ್ ಇಟ್ಸ್ ಕ್ಲೋಸ್ ಕನೆಕ್ಟ್ಸ್ ಟು ಇಸ್ ಮದರ್ ಫ್ರೆಗಾ. ಇನ್ನೂ ಡೀಪ್ ಆಗಿ ಹೋಗೋದಾದ್ರೆ ಥಾರ್ನ ಸಂಪೂರ್ಣ ಬಾಲ್ಯ ವೆನಹೈಮ್ ಅಲ್ಲೇ ತನ್ನ ತಾಯಿ ಜೊತೆನೆ ನಡ್ಕೊಂಡು ಬಂದಿದೆ. ಆಸ್ ಐ ಸೆಡ್ ಬಿಫೋರ್, ವೆನಹೈಮ್ ಇಸ್ ದ ಮದರ್ ಲ್ಯಾಂಡ್ ಆಫ್ ಅವರ್ ಫ್ರೆಗಾ ಅಥವಾ ಅವರ್ ಥಾರ್. ಸೊ ಈಗ ನಮ್ಮ ಥಾರ್ ಲವ್ ಅನ್ನ ವೆನಹೈಮ್ ಅಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ, ಬ್ಯಾಟಲ್ ಕಡೆ ಹೋಗ್ತಾ ಇದ್ದಾರೆ. ಆ ಬರ್ತಾ ಇರುವಂತ ಮಲ್ಟಿವರ್ಸಲ್ ಥ್ರೆಟ್ ನ ಕಾಪಾಡೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಇವರೇ ಹೋಗ್ಬೇಕು? ಇವರಿಂದ ಏನಾದ್ರು ಮಲ್ಟಿವರ್ಸ್ ಬ್ರೀಚ್ ಆಗಿದ್ಯಾ? ಟೈಮ್ ಅಲ್ಲಿ ಏನಾದ್ರು ಟಿಂಕರಿಂಗ್ ಆಗಿದ್ಯಾ? ಯಾವ್ದಾದ್ರು ಬ್ರಾಂಚ್ ಟೈಮ್ ಲೈನ್ ಸೃಷ್ಟಿ ಆಗೋದಕ್ಕೆ ಇವ್ರು ಕಾರಣರಾಗಿದ್ದಾರಾ? ಇವರಿಂದ ಯಾವ್ದಾದ್ರು ಅಬ್ಸಲ್ಯೂಟ್ ಪಾಯಿಂಟ್ ಇನ್ ಟೈಮ್ ಅನ್ನುವಂತ ಆ ಒಂದು ಕಾರಣ ಬ್ರೇಕ್ ಆಗಿದ್ಯಾ? ಅಥವಾ ಎನಿ ಕ್ಯಾನನ್ ಇವೆಂಟ್ ಗಳೇನಾದ್ರೂ ಸೃಷ್ಟಿಯಾಗಿದವ? ಇವರಿಂದ ಏನಾದ್ರೂ ಎಕ್ಸಿಸ್ಟೆನ್ಸ್ ಐರಾರ್ಕಿ ಬದಲಾಗಿದ್ಯಾ? ದುರಾಸೆಯಿಂದ ಪವರ್ಗೋಸ್ಕರ ರೂಲ್ ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಯಾವ್ದಾದ್ರು ಯೂನಿವರ್ಸ್ ಗಳನ್ನ ಹಾಳು ಮಾಡಿದಾರ? ಯಾವ್ದಾದ್ರು ಒಂದ್ ತಪ್ಪು ಮಾಡಿದಾರ ಥಾರ್? ಹೇಳಿ. ನೀವಿನ್ನು ಡೀಪ್ ಆಗಿ ಥಾರ್ ಹತ್ರ ನೋಡ್ಕೊಂಡ್ರೆ ನೀವು ಹೇಳ್ತೀರಾ ಹೌದು ಬ್ರೋ ಥಾರ್ ತಪ್ಪು ಮಾಡಿದ್ದಾರೆ. ಅದೇನ್ ತಪ್ಪು ಅಂತಂದ್ರೆ ಅವೆಂಜರ್ಸ್ ಎಂಡ್ ಗೇಮ್ ಅಲ್ಲಿ ಅವ್ರು ಹೋಗಿ ಪ್ರೆಸೆಂಟ್ ಟೈಮ್ ಇದ್ದಂತ ಥಾರ್ನ ಸುತ್ಕಿ ಎತ್ಕೊಂಡ್ಬಂದ್ರು, ಅಂದ್ರೆ ಮಿಯೋನರ್ನ ಎತ್ಕೊಂಡ್ಬಂದ್ರು. ಬ್ರೋ ಅದು ತಪ್ಪು ತಾನೇ ಅಂತ ನೀವು ನನ್ನ ಕೇಳ್ಬೋದು. ಹೌದು ಸರ್, ಅದು ತಪ್ಪೆ. ಆದ್ರೂ ಅಲ್ಲಿನ ಘಟನೆಗಳನ್ನ ಮೇಂಟೈನ್ ಮಾಡೋದಕ್ಕೆ ನಮ್ಮ ಥಾರ್ ಕ್ಯಾಪ್ಟನ್ ಹತ್ರ ಆ ಸುತ್ತಿಗೆನ ಕೊಟ್ಟು ಅದೇ ಟೈಮ್ ಅಲ್ಲಿ ಅಲ್ಲೇ ಇಡಪ್ಪ ಅಂತ ಕಟ್ ಕಳ್ಸಿದ್ರು. ಸೊ ಟೆಲ್ ಮೀ, ಇಲ್ಲಿ ನಮ್ಮ ಥಾರ್ ಏನ್ ತಪ್ಪು ಮಾಡಿದ್ದಾರೆ ಅಂತ. ತಪ್ಪು ಮಾಡ್ದ, ಇವ್ರೆಲ್ರು ತಪ್ಪು ಮಾಡಿದ್ರು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸೊ ನಾನು ಇಲ್ಲಿ ನಿಮ್ಗೆ ಏನ್ ಹೇಳಕ್ ಹೋಗ್ತಾ ಇದೀನಿ ಅಂತಂದ್ರೆ ಥಾರ್ ಎಲ್ಲೇ ಇದ್ರೂ ಸರಿಯಾಗಿದ್ದಾರೆ, ಅವರಿಂದ ಯಾವುದೇ ತಪ್ಪುಗಳಾಗಿಲ್ಲ. ದ ಓನ್ಲಿ ಮ್ಯಾನ್ ಇನ್ ಎಂಟೈರ್ ಯೂನಿವರ್ಸ್ ಅಥವಾ ಎಂಟೈರ್ ಮಲ್ಟಿವರ್ಸ್ ಹೂ ನೆವರ್ ಬಿಕಮ್ ಸೆಲ್ಫಿಶ್. ಸಂಪೂರ್ಣ ಮಲ್ಟಿವರ್ಸ್ ನಲ್ಲೇ ಸ್ವಾರ್ಥಿ ಆಗದಂತಹ ಏಕೈಕ ವ್ಯಕ್ತಿ ಅಂತ ಅಂದ್ರೆ ಅದು ನಮ್ಮ ಥಾರ್. ಸೊ ಇಲ್ಲಿ ನಾನು ನಿಮ್ಗೆ ಏನ್ ಹೇಳಕ್ ಹೋಗ್ತಾ ಇದೀನಿ ಅಂತಂದ್ರೆ ಒಬ್ಬ ದೇವರಾಗಿರುವಂತಹ ನಮ್ಮ ಥಾರ್ ಅವನ ಕರ್ತವ್ಯವನ್ನ, ಅವನ ಕೆಲಸಗಳನ್ನ ಮಾಡೋದಿಕ್ಕೆ ಹೋಗ್ತಾ ಇದ್ದಾನೆ. ಅವನ ಕೆಲಸ ಏನು? ಪ್ರೊಟೆಕ್ಟ್. ಅದು ಅರ್ಥ ಆಗಿದ್ರು ಓಕೆ, ರಿಯಲಮ್ ಆಗಿದ್ರು ಓಕೆ, ಎಂಟೈರ್ ಯೂನಿವರ್ಸ್ ಆಗಿದ್ರು ಓಕೆ, ಓಲ್ ಮಲ್ಟಿವರ್ಸ್ ಆಗಿದ್ರು ಓಕೆ, ವೆರ್ ಎವರ್ ಯು ನೀಡ್ ದ ಥಾರ್ ಹಿ ವಿಲ್ ಬಿ ದೇರ್. ಆದ್ರಿಂದಾನೆ ಇವರು ಗಾಡ್ ಆಫ್ ಥಂಡರ್. ಸೊ ಇದು ವೆನಹೈಮ್ ಇಂದ ನಮ್ಮ ಥಾರ್ ಬ್ಯಾಟಲ್ ಫೀಲ್ಡ್ ಗೆ ಓಡಬೇಕಾದ್ರೆ ಅವರಿಗೆ ನಾನ್ ಕೊಡ್ತಾ ಇರುವಂತ ಇಂಟ್ರೊಡಕ್ಷನ್ ಟು ದ ಡೂಮ್ಸ್ಡೇ. ಸೊ ಮೈನ್ ಆಗಿ ಕಾನ್ಸ್ಟೆಂಟ್ ಆಗಿರುವಂತ ವ್ಯಕ್ತಿ, ಯಾವುದೇ ನೆಕ್ಸಸ್ ಇವೆಂಟ್ ಗಳಿಲ್ಲದೆ, ಯಾವುದೇ ಕ್ಯಾನನ್ ಇವೆಂಟ್ ಗಳಿಲ್ಲದೆ, ಯಾವುದೇ ಮಲ್ಟಿವರ್ಸಲ್ ಬ್ರೀಚ್ ಗಳಿಲ್ಲದೆ, ಯಾವ ಸನ್ನಿವೇಶಕ್ಕೆ ಬೇಕಾದ್ರೂ, ಯಾವ ಯೂನಿವರ್ಸಲ್ ಬೇಕಾದ್ರೂ, ಯಾವ ಟೈಮ್ ಲೈನ್ ಅಲ್ಲಿ ಬೇಕಾದ್ರೂ ತನ್ನ ಅವಶ್ಯಕತೆ ಇದ್ದಾಗ ಅಲ್ಲಿಗೆ ಥಾರ್ ಬರಬಹುದು. ಆ ಕೆಪಾಸಿಟಿ ಥಾರ್ಗಿದೆ, ಬಿಕಾಸ್ ಥಾರ್ ಇಸ್ ಅ ಕಾನ್ಸ್ಟೆಂಟ್ ಬೀಯಿಂಗ್. ಈ ಮಲ್ಟಿವರ್ಸ್ ಅಲ್ಲಿ ಒಂದು ಕಾನ್ಸ್ಟೆಂಟ್ ಬೀಯಿಂಗ್ ಆಗೋದು ಎಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತಿದ್ಯಾ? ಒಂದೇ ಒಂದ್ಸಲ ಮಲ್ಟಿವರ್ಸ್ ಅಲ್ಲಿ ಕಾನ್ಸ್ಟೆಂಟ್ ಬೀಯಿಂಗ್ ಯಾವ ತರ ಆಗೋದು ಅಂತ ಡಾಕ್ಟರ್ ಸ್ಟೇನ್ ನ ಕೇಳಿ ಒಳ್ಳೆ ಆನ್ಸರ್ ಅವ್ರು ಕೊಡ್ತಾರೆ. ಸೊ ಬೀಯಿಂಗ್ ಎ ಕಾನ್ಸ್ಟೆಂಟ್ ಬೀಯಿಂಗ್ ಅಂತಂದ್ರೆ ಕಾನ್ಸ್ಟೆಂಟ್ ಬೀಯಿಂಗ್ ಆಗಿರುವಂತ ನಮ್ಮ ಥಾರ್ ಯಾವುದೇ ಇನ್ಕರ್ಷನ್ ನಡೀತಾ ಇರುವಂತ ಘಟನೆಗಳಲ್ಲೂ ಈಸಿಯಾಗಿ ಪಾಸ್ ಆಗ್ಬೋದು. ಎಂತ ಯೂನಿವರ್ಸೇ ಕೊಲ್ಯಾಪ್ಸ್ ಆಗ್ತಾ ಇದ್ರು ಕೂಡ ಥಾರ್ನ ಡ್ಯೂರಾಬಿಲಿಟಿ ಅದನ್ನ ಮೇಂಟೈನ್ ಮಾಡುವಂತ ಶಕ್ತಿಯನ್ನ ಹೊಂದಿದೆ. ಸೊ ಒಂದು ಅರ್ಥ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಯ್ತಾ ಇದೆ ಅನ್ಕೊಳ್ಳಿ, ಅದ್ರೊಳಗಡೆ ಥಾರ್ ಕ್ಯಾನ್ ಸರ್ವೈವ್. ನಾನ್ ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಯಾವುದೇ ಘಟನೆಗಳು ಯಾವ ರೀತಿ ಯಾವ ತರನೇ ನಡೀತಾ ಇದ್ರು ಕೂಡ ಥಾರ್ ಅಲ್ಲಿ ಮೇನ್ ಬ್ಯಾರಿಯರ್ ಆಗಿ ನಿಂತ್ಕೋಬಹುದು. ಸೊ ಯಾವುದೇ ನ್ಯಾಚುರಲ್ ಡಿಸಾಸ್ಟರ್ ಆದ್ರೂ ಕೂಡ ಥಾರ್ ಕ್ಯಾನ್ ಸರ್ವೈವ್. ಆ ಜಾಗದಲ್ಲಿ ಅದೆಷ್ಟೇ ಡಿಸ್ಟ್ರಕ್ಷನ್ ಆದ್ರೂ ಆಗ್ತಾ ಇದ್ರೂ ಕೂಡ ಥಾರ್ ಕ್ಯಾನ್
ಕ್ಯಾನ್ ಸರ್ವೈವ್. ಅಲ್ಲಿ ನಿಂತ್ಕೊಂಡು ಈ ಕ್ಯಾನ್ ಡಿಫಿಟ್, ಈ ಕ್ಯಾನ್ ಸೇವ್, ಈ ಕ್ಯಾನ್ ಸರ್ವೈವ್ ಎವ್ರಿ ಮೂಮೆಂಟ್ ವೇರ್ ಆಲ್ ಆರ್ ಬೀಯಿಂಗ್ ಹೆಲ್ಪ್ಲೆಸ್. ಯಾರ ಕೈಲಿ ಏನು ಮಾಡಕ್ಕಾಗ್ತಲ್ಲ ಅಂತ ಸಂದರ್ಭದಲ್ಲಿ ಥಾರ್ ಕ್ಯಾನ್ ಡೂ ಸಮಥಿಂಗ್. ಸೊ ಇಲ್ಲಿ ನಾನು ನಿಮ್ಗೆ ಏನ್ ಹೇಳಕ್ ಹೋಗ್ತಾ ಇದೀನಿ ಅಂತಂದ್ರೆ ಥಾರ್ ಕ್ಯಾನ್ ಸರ್ವೈವ್ ದ ಇನ್ಕರ್ಷನ್. ಸೊ ಈ ರೀತಿ ಸ್ಟೋರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾವ ರೀತಿ ಅಂತಂದ್ರೆ ವೆನಹೈಮ್ ಅಲ್ಲಿ ಲವ್ ಅನ್ನ ಬಿಟ್ಟು ಬ್ಯಾಟಲ್ ಗೆ ಬರ್ತಾ ಇರುವಂತ ನಮ್ಮ ಥಾರ್ ನ ಇಂಟ್ರೊಡಕ್ಷನ್ ನಾವ್ ಯಾವ ತರ ಕೊಡ್ತೀವಿ ಅಂತ ಅಂದ್ರೆ, ಯಾವುದೇ ತಪ್ಪು ಮಾಡದಿರದಂತಹ ಒಬ್ಬ ನಿಸ್ವಾರ್ಥ ವ್ಯಕ್ತಿ ತನ್ನ ಅವಶ್ಯಕತೆಗಳು ಇರುವ ಜಾಗದಲ್ಲಿ ಆ ಅವಶ್ಯಕತೆಯನ್ನ ಪೂರೈಸೋದಕ್ಕೆ ಓಡ್ತಾ ಇದ್ದಾನೆ, ಅದೇನಾದ್ರೂ ಪರವಾಗಿಲ್ಲ. ಸೊ ಈ ಸನ್ನಿವೇಶದಲ್ಲಿ ಥಾರಿಗೆ ಮಾತ್ರ ಈ ಡಿಸ್ಟ್ರಾಕ್ಷನ್ ನ ಫೀಲ್ ಆಗ್ತಾ ಇಲ್ಲ, ಅಲ್ಲಿರುವಂತ ಎಲ್ಲ ದೇವರುಗಳಿಗೆ ಆ ಡಿಸ್ಟ್ರಾಕ್ಷನ್ ಫೀಲ್ ಆಗ್ತಾ ಇದೆ. ಸಿಂಬಯೋನ್ಗಳ ಗಾಢಾದಂತ ನಲ್ಗೂ ಕೂಡ ಭಯ ಶುರುವಾಗಿದೆ. ಯಾಕಂದ್ರೆ ಅವನಿರುವಂತ ಆ ಸಿಂಬಯೋನ್ಗಳ ಪ್ಲಾನೆಟ್ ನು ಕೂಡ ಡಾಕ್ಟರ್ ಡೂಮ್ ಕ್ಯಾನ್ ಈಸಿಲಿ ಎವಾಪರೇಟ್. ಅಷ್ಟೇ ಅಲ್ಲದೆ ಬಿಯಾಂಡ್ ದ ಎಕ್ಸಿಸ್ಟೆನ್ಸ್ ಇರುವಂತ ಸೆಲೆಸ್ಟಿಯಲ್ಗೂ ಕೂಡ ಭಯ ಶುರುವಾಗಿದೆ. ಯಾಕಂತಂದ್ರೆ ಅವರ ಎಕ್ಸಿಸ್ಟೆನ್ಸ್ ನು ಕೂಡ ಇಲ್ಲಿ ಡಾಕ್ಟರ್ ಡೂಮ್ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಓಮ್ನಿಪೊಟೆನ್ಸಿಟಿ ಇಲ್ಲಿ ನಡುಗೋದಿಕ್ಕೆ ಶುರುವಾಗುತ್ತೆ. ಸೊ ಥಾರ್ ಲವ್ ಅಂಡ್ ಥಂಡರ್ ಅಲ್ಲಿ ನಮ್ಮ ಗಾಡ್ ಬುಚರ್ ಯಾವ ರೀತಿ ದೇವರುಗಳನ್ನ ಕೊಲೆ ಮಾಡ್ತಾ ಇದ್ನೋ ಆ ರೀತಿ ನಮ್ಮ ಡಾಕ್ಟರ್ ಡೂಮ್ ಕೂಡ ಅವ್ರನ್ನೆಲ್ಲಾರನು ಬಡದು ಬಾಯಿಗೆ ಹಾಕತಾ ಇರ್ತಾರೆ. ಸೊ ಆಗ ದೇವರುಗಳೆಲ್ಲ ಸರ್ವನಾಶ ಆದಾಗ ಸರ್ವೈವಲ್ ದೇವರು ನಮ್ಮ ಥಾರ್ ಮಾತ್ರ. ಬ್ರೋ, ಇಂತ ದೊಡ್ಡ ದೊಡ್ಡ ದೇವರುಗಳೇ ಸಾಯ್ತಾ ಇದಾರೆ ಅಂತ ಅಂದ್ರೆ, ಈ ದೇವರುಗಳೆಲ್ಲ ಈ ತರ ನೆಗೆದು ಬೀಳ್ತಾ ಇದಾರೆ ಅಂತಂದ್ರೆ ಥಾರ್ ಯಾಕೆ ಸಾಯ್ತಾ ಇಲ್ಲ? ಯಾಕೆ ಡಾಕ್ಟರ್ ಡೂಮ್ ಡೈರೆಕ್ಟ್ ಆಗಿ ಬಂದು ಥಾರ್ನ ಎತ್ತುತ್ತಾ ಇಲ್ಲ ಅಂತ ನೀವು ನನ್ನ ಕೇಳಿದ್ರೆ, ಎಲ್ಲಾ ದೇವ್ರ ತರ ಥಾರ್ ಅರಮನೆಯಲ್ಲಿಲ್ಲ, ಓಮ್ನಿಪೊಟೆನ್ಸಿಟಿಯಲ್ಲಿಲ್ಲ. ಎಲ್ಲಾ ದೇವ್ರಗಳ ತರ ಭಕ್ತರಿಗೆ ಬರೀ ಕಲ್ಪನೆ ಆಗಿಲ್ಲ ಥಾರ್. ವಿಚ್ ಮೀನ್ಸ್ ನಮ್ಮ 4ನೇ ಪಾಯಿಂಟ್ ತರ, ವೆನ್ ಆಲ್ ಗಾಡ್ಸ್ ಆರ್ ಡೈ ಓನ್ಲಿ ದ ಟ್ರೂ ಗಾಡ್ ವಿಲ್ ರೈಸ್, ದಟ್ ಈಸ್ ಅವರ್ ಗಾಡ್ ಆಫ್ ಥಂಡರ್, ದ ಥಾರ್. ಸೊ ಆಯ್ತು ಬ್ರೋ, ನೀವ್ ಹೇಳ್ದಂಗೆ ನಾನು ನಿಮ್ಮ ಮಾತನ್ನ ಒಪ್ಕೋತೀನಿ. ಮಲ್ಟಿವರ್ಸ್ ಅಲ್ಲಿ ಇರುವಂತ ಎಲ್ಲಾ ಗಾಡ್ಗಳು ಸತ್ತು ಬಿದ್ದೋಗ್ತಾರೆ, ಯೂನಿವರ್ಸ್ ಅಲ್ಲಿ ಇರುವಂತ ಎಲ್ಲಾ ಜನರು ಡಿಸ್ಟ್ರಾಕ್ಷನ್ ಆಗೋಗ್ತಾರೆ, ಅವ್ರನ್ನೆಲ್ಲ ಥಾರ್ ಯಾವ ತರ ಕಾಪಾಡ್ತಾರೆ ಬ್ರೋ? ಏನ್ ಹೇಳ್ತಾ ಇದ್ರ ಬ್ರೋ ನೀವು ಅಂತ ನನ್ನ ಕೇಳಿದ್ರೆ, ಬ್ರೋ ನಾನ್ ಹೇಳ್ತೀನಿ ಸ್ಟಾರ್ಮ್ ಬ್ರೇಕರ್. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಸ್ಟಾರ್ಮ್ ಬ್ರೇಕರ್ ಬೈಫ್ರಾಸ್ಟ್ ನ ತರುತ್ತೆ. ಬೈಫ್ರಾಸ್ಟ್ ಅಂತ ಅಂದ್ರೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗುವಂತಹ ಒಂದು ಸುಲಭವಾದಂತಹ ಮಾರ್ಗ. ಇಟ್ ಕ್ಯಾನ್ ಪಾಸಸ್ ಥ್ರೂ ದ ರಿಯಲ್ಮ್ಸ್, ಇಟ್ ಕ್ಯಾನ್ ಪಾಸಸ್ ಥ್ರೂ ದ ಮಲ್ಟಿವರ್ಸಲ್ ಗೇಟ್ಸ್, ಇಟ್ ಕ್ಯಾನ್ ಪಾಸಸ್ ಥ್ರೂ ದ ಡೈಮೆನ್ಷನ್. ಬೈಫ್ರಾಸ್ಟ್ ಇಸ್ ದ key to survive everything. He can call the Bifrost to save the entire universal beings. ನಮಗೂ ಗೊತ್ತಿದೆ ಇಂಥ ಒಳ್ಳೆ ಕೆಲಸನ ಥಾರ್ ಜೊತೆ ನಮ್ಮ ರೌಸೋ ಬ್ರದರ್ಸ್ ಅವರು ಮಾಡಲ್ಲ, ಇನ್ನೂ ಟ್ರಾಜಿಕ್ ಆಗಿರುವಂತ ಸ್ಟೋರಿನ ತಗೊಂಡು ಹೋಗ್ತಾರೆ ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಟ್ ದಿಸ್ ಇಸ್ ಅ ಪಾಸಿಬಿಲಿಟಿ, he can do this. ರಾಫ್ಟ್ ನೆನಪಿದೆ ಅಲ್ವಾ? ಯಾವ ರೀತಿ ರಾಫ್ಟ್ ಅಲ್ಲಿ ಮೈನ್ ಸೂಪರ್ ಹೀರೋಸ್ ಗಳನ್ನ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ನ ರೀಡ್ ರಿಚರ್ಡ್ ಅವರು ಕ್ಯಾರಿ ಮಾಡ್ತಾರೋ, ಅದೇ ರೀತಿ ಬೇಕಾಗಿರುವಂತ ಇಂಪಾರ್ಟೆಂಟ್ ಬೀಯಿಂಗ್ ಗಳನ್ನ ನಮ್ಮ ಥಾರ್ ಬೈಫ್ರಾಸ್ಟ್ ನ ಸೃಷ್ಟಿ ಮಾಡಿ ಸೇವ್ ಮಾಡಬಹುದು, ಪ್ರೊಟೆಕ್ಟ್ ಮಾಡಬಹುದು. ಅಷ್ಟೇ ಅಲ್ಲದೆ ಅವ್ರ ಹತ್ರ ಥಂಡರ್ ಬೋಲ್ಟ್ ಕೂಡ ಇದೆ, ಅದರಿಂದ he can travel ಎನಿವೇರ್. ಸೊ ಥಾರ್ ಇಲ್ಲಿ ನಮ್ಗೊಂದು ಮಲ್ಟಿವರ್ಸಲ್ ಬ್ರಿಡ್ಜ್ ಆಗಿ ಕಾಣ ಸಿಗ್ಬೋದು, ಅಥವಾ ಯೂನಿವರ್ಸ್ ಗಳ ನಡುವೆ ಬರುವಂತಹ ಒಂದು ಬ್ರಿಡ್ಜ್ ಆಗಿ ಥಾರ್ ನಮಗೆ ಕಾಣ ಸಿಗ್ತಾರೆ, ಅವರ ವೆಪನ್ ಗಳಾದಂತಹ ಸ್ಟಾರ್ಮ್ ಬ್ರೇಕರ್ ಮತ್ತೆ ಈ ಥಂಡರ್ ಬೋಲ್ಟ್ ಜೊತೆ. ಸೊ ಇದನ್ನ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಜಸ್ಟ್ ಇಮ್ಯಾಜಿನ್, ಡಾಕ್ಟರ್ ಡೂಮ್ ಇಸ್ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಅಂಡ್ ಮ್ಯಾಜಿಕಲಿ ಸೂಪರ್ ಸ್ಟ್ರಾಂಗ್. ರೀಡ್ ರಿಚರ್ಡ್ ಅವರು ವಕ್ಯಾಂಡಿಯನ್ ಟೆಕ್ನಾಲಜಿ, ಆಂಟ್ ಮ್ಯಾನ್ ನ ಪಿಮ್ ಪಾರ್ಟಿಕಲ್ಸ್ ನ ಟೆಕ್ನಾಲಜಿ, ವಿಷನ್ ನ ಪವರ್, ಅಲ್ಟ್ರಾನ್ ನ ಪವರ್, ಇವರೆಲ್ಲರಿಂದನೂ ಒಳ್ಳೆ ಟೆಕ್ನಾಲಜಿ ಇಟ್ಕೊಂಡು ಡಾಕ್ಟರ್ ಡೂಮ್ ನ ತಡೆಯೋದಕ್ಕೆ ಆಗ್ತಾ ಇಲ್ಲ. ಡಾಕ್ಟರ್ ಸ್ಟ್ರೇಂಜ್ ಕೂಡ ಮ್ಯಾಜಿಕ್ ಇಂದ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ನಮ್ಮ ಥಾರ್ ಹತ್ರ ಇರೋದು ರಾ ಎನರ್ಜಿ. ಸರ್ ಇಲ್ಲಿ ಎಲ್ಲಾ ಸೋರ್ಸರ್ಗಳು ಸೋತೋಗ್ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಡಾಕ್ಟರ್ ಸ್ಟ್ರೇಂಜ್ ಕೂಡ ಸೋತೋಗ್ಬಿಟ್ಟಿದ್ದಾರೆ, ನಮ್ಮ ಲೋಕಿ ಕೂಡ ಇಲ್ಲಿ ಸೋಲೋ ಸ್ಟೇಜ್ ಅಲ್ಲಿ ಇದ್ದಾನೆ. ಅಷ್ಟೇ ಅಲ್ಲದೆ ರೀಡ್ ರಿಚರ್ಡ್, ವಕ್ಯಾಂಡಿಯನ್ಸ್ ಇವ್ರು ಯಾರ ಕೈಯಿಂದನೂ ಡಾಕ್ಟರ್ ಡೂಮ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಎಲ್ಲ ಹೀರೋಗಳು ಫೇಲ್ ಆದಾಗ ಬಂದು ನಿಂತ್ಕೊಳ್ಳೋದಕ್ಕೆ ಅರ್ಹನಿರುವಂಥದ್ದು ಥಾರ್ ಮಾತ್ರ. ಯಾಕಂದ್ರೆ ಥಾರ್ ಇಸ್ ನಾಟ್ ಎ ಟೆಕ್ನಿಷಿಯನ್, ಥಾರ್ ಇಸ್ ನಾಟ್ ಅ ಸೋರ್ಸರರ್, ಥಾರ್ ಇಸ್ ನಾಟ್ ಅ ಮೆಜಿಷಿಯನ್, ಎ ಇಸ್ ಅ ಗಾಡ್, ದ ಗಾಡ್ ಆಫ್ ಥಂಡರ್. ಈವನ್ ಥಾರ್ ಈಗ ನಾನ್ ಗಾಡ್ ಅಂತ ಗರ್ವದಲ್ಲಿಲ್ಲ, ಎಲ್ಲ ದೇವ್ರ ತರ ಸೇಫ್ಟಿ ಆಗಿ ಎಲ್ಲೋ ಕೂತ್ಕೊಂಡಿಲ್ಲ. ಈ ಈಸ್ ಬಿಕಮ್ ಪ್ರೊಟೆಕ್ಟರ್, ವಿಚ್ ಮೀನ್ಸ್ ಥಾರ್ ಒಬ್ಬ ಪ್ರೊಟೆಕ್ಟರ್ ಅಷ್ಟೇ. ಬ್ರದರ್ ಹಾಗಾದ್ರೆ ಥಾರ್ ಅಷ್ಟು ಪವರ್ಫುಲ್ ಆಗಿರೋರು, ಥಾರ್ ತರ ಟೆಕ್ನಿಷಿಯನ್ ಅಲ್ಲ, ಮೆಜಿಷಿಯನ್ ಅಲ್ಲ, ಸೋರ್ಸರರ್ ಅಲ್ಲ, ಪವರ್ಫುಲ್ ಆಗಿರುವಂತ ವ್ಯಕ್ತಿ ಯಾರಾದ್ರೂ ಇದಾರಾ ಬ್ರೋ ಅಂತ ಅಂದ್ರೆ, ಹೌದು ಇದಾರೆ, ಅವರೇ ಸೆಂಟ್ರಿ. ಈಗ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಸೂವರ್ ಸೆಂಟ್ರಿ. ಇವೆಲ್ಲ ಮಾಮೂಲು ಕಂಟ್ರೋಲ್. ಸೊ ನಾನು ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಏನ್ ಹೇಳ್ತಾ ಇದೀನಿ ಅಂದ್ರೆ, ಇನ್ಫಿನಿಟಿ ವಾರ್ ತರ ವಕಾಂಡ ಬ್ಯಾಟಲ್ಸ್ ಅಲ್ಲಿ ಎಲ್ಲರೂ ನೆಗೆದು ಬಿದ್ದು ಸಾಯ್ಬೇಕಾದ್ರೆ ಥಾರ್ ಬಂದು ಹೇಗೆ ಪ್ರೊಟೆಕ್ಟ್ ಮಾಡಿ ಥ್ಯಾನೋಸ್ ನ ತಡೀತಾರೋ, ಅದೇ ರೀತಿ ನಮ್ಮ ಡಾಕ್ಟರ್ ಡೂಮ್ ಅನ್ನ ತಡೆಯುವಂತಹ ಏಕೈಕ ವ್ಯಕ್ತಿ ಅವರ್ ಥಾರ್. ಸೊ ಇಂಥ ಇನ್ಕರ್ಜನ್ ಸಂದರ್ಭದಲ್ಲಿ, ಇಂಥ ಯೂನಿವರ್ಸ್ ಗಳ ಕೊಲ್ಯಾಪ್ಸ್ ನಡುವೆಯಲ್ಲಿ ಮಲ್ಟಿವರ್ಸ್ ಬ್ರೀಚ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಆ ಮಲ್ಟಿವರ್ಸ್ ಬ್ರೀಚ್ ಆಗ್ತಿರೋದನ್ನ ಲೋಕಿ ತಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಅವನಿಂದ ಆಗಲ್ಲ, ಅದರಿಂದ ಲೋಕಿನ ನಾನಿಲ್ಲಿ ಸಾಯಿಸ್ತಾ ಇದ್ದೀನಿ ಡಾಕ್ಟರ್ ಡೂಮ್ ಕೈಯಿಂದ. ಅದಕ್ಕೆ ಸಪೋರ್ಟರ್ ಆಗಿ ಥಾರ್ ನ ನಿಲ್ಲಿಸ್ತಾ ಇದ್ದೀನಿ. ಹೌದು ಸರ್, ನೀವು ಸರಿಯಾಗಿ ಕೇಳಿದ್ದೀರಾ, ನಮ್ಮ ಡಾಕ್ಟರ್ ಡೂಮ್ಗೆ ನಮ್ಮ ಥಾರ್ ಸಪೋರ್ಟ್ ಮಾಡ್ತಾನೆ ಟು ಕಿಲ್ ದ ಲೋಕಿ. ಸೊ ಇದನ್ನ ನಾನು ನಿಮ್ಗೆ ಬೇರೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈಗ ನಾವು ಥಾರ್ ಕಡೆ ಬರೋಣ.
ಥಾರ್ ಯಾಕೆ ಬ್ರೋ ಡಾಕ್ಟರ್ ಡೂಮ್ಗೆ ಹೆಲ್ಪ್ ಮಾಡ್ತಾನೆ ಅಂತ ಅಂದ್ರೆ, ಥಾರ್ ಏನ್ ಮಾಡ್ತಾ ಇದ್ದಾನೆ ಹೇಳಿ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ರಿಯಲಮ್ ಗಳನ್ನ ಇನ್ಕರ್ಷನ್ ಇಂದ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ಯೂನಿವರ್ಸ್ ಗಳನ್ನ ಕೊಲ್ಯೂಷನ್ ಇಂದ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ಸೊ ಡಾಕ್ಟರ್ ಡೂಮು ಕೂಡ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೇನೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ಕರ್ಷನ್ ನ ತಡೆಯೋದಕ್ಕೇನೆ ಡಾಕ್ಟರ್ ಡೂಮ್ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಕೊಲ್ಯೂಷನ್ ನ ತಡೆಯೋದಕ್ಕೋಸ್ಕರನೇ ಡಾಕ್ಟರ್ ಡೂಮ್ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಹಿ ವಿಲ್ ಹೆಲ್ಪ್ ಟು ಅವರ್ ಥಾರ್. ಹಂಗೆ ನಮ್ಮ ಥಿಂಕಿಂಗ್ ಲೆವೆಲ್ ಬ್ರೋ, ಥಾರ್ ಯಾಕೆ ಡಾಕ್ಟರ್ ಡೂಮ್ ಹೆಲ್ಪ್ ಮಾಡ್ತಾರೆ, ಡಾಕ್ಟರ್ ಡೂಮ್ ಯಾಕೆ ಥಾರ್ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ, ಟು ಕಿಲ್ ದ ಲೋಕಿ ಅಂತ ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ. ಲೋಕಿನ ಯಾಕೆ ಸಾಯಿಸಬೇಕು ಅಂತಂದ್ರೆ, ಲೋಕಿ ಏನು ಮಾಡ್ದಲೇ ಸುಮ್ಮನೆ ಕೂತಿದ್ದಾನೆ ಅದಕ್ಕೆ. ಸೊ ಅವನೇನ್ ಮಾಡ್ತಾ ಇದ್ದಾನೆ, ಎಲ್ಲ ರಿಯಾಲಿಟಿಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಬಿಡ್ತಾ ಇದ್ದಾನೆ, ಎಲ್ಲ ಪಾಸಿಬಿಲಿಟೀಸ್ ಗಳನ್ನು ಇಲ್ಲಿ ಅವನು ಗ್ರೋ ಆಗೋದಕ್ಕೆ ಬಿಡ್ತಾ ಇದ್ದಾನೆ. ಸೀಕ್ರೆಟ್ ಟೈಮ್ ಲೈನ್ ಗಳಲ್ಲಿ ಬ್ರಾಂಚ್ ಟೈಮ್ ಲೈನ್ ಗಳನ್ನ ಸೃಷ್ಟಿ ಆಗೋದಕ್ಕೆ ಬಿಡ್ತಾ ಇದ್ದಾನೆ. ಸೀಕ್ರೆಟ್ ಟೈಮ್ ಲೈನ್ ನ ರಿಯಾಲಿಟಿಗಳು ಸ್ಪ್ಲಿಟ್ ಆಗೋ ತರ ಮಾಡ್ತಾ ಇದ್ದಾನೆ. ಬರುವಂತ ಎಲ್ಲ ಪಾಸಿಬಿಲಿಟಿಗಳನ್ನ ಪ್ರಿವೆಂಟ್ ಮಾಡ್ದಲೆ ಆ ಪಾಸಿಬಿಲಿಟೀಸ್ ಗಳನ್ನ ಗ್ರೋ ಮಾಡ್ತಾ ಇದ್ದಾನೆ. ಅದರಿಂದ ಇನ್ಕರ್ಷನ್ ಆಗ್ತಾ ಇದೆ, ಕೊಲ್ಯೂಷನ್ ಆಗ್ತಾ ಇದೆ, ಎಮರ್ಜೆನ್ಸ್ ಆಗ್ತಾ ಇದೆ, ಅಷ್ಟೇ ಅಲ್ಲದೆ ಕನ್ವರ್ಜೆನ್ಸ್ ಕೂಡ ಆಗ್ತಾ ಇದೆ. ಸೊ ಇದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತಂದ್ರೆ ಹಿ ಹ್ಯಾವ್ ಟು ಕಿಲ್ ದ ಲೋಕಿ, ಹೂ ದ ಡಾಕ್ಟರ್ ಡೂಮ್ ವಿತ್ ಅವರ್ ಥಾರ್. ಸೊ ಇಲ್ಲಿ ಲೋಕಿನ ಡೆತ್ಗೆ ಥಾರ್ನ ರೆಸ್ಪಾನ್ಸಿಬಲ್ ಆಗಿ ನಾನು ಮಾಡ್ತಾ ಇದ್ದೀನಿ. ಯಾಕಂತ ಅಂದ್ರೆ ನನಗೆ ಅನ್ವರ್ದಿ ಥಾರ್ ಬೇಕು. ಸೊ ಅದಕ್ಕೋಸ್ಕರ ಮತ್ತೆ ಲೋಕಿನ ಥಾರ್ ಮುಂದೆನೆ ಸಾಯಿಸ್ತೀನಿ. ಸೊ ಈ ಕಂಟೆಂಟ್ ಬಗ್ಗೆ, ಈ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಒಂದು ಒಳ್ಳೆ ಸ್ಟೋರಿ ಡೆವಲಪ್ಮೆಂಟ್ ಮಾಡಿದ್ದೀನಿ. ಆ ಸ್ಟೋರಿಯನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಅದೇನು ಅಂತಂದ್ರೆ, ಹೌ ಲೋಕಿ ವಿಲ್ ರಿಟರ್ನ್ ಇನ್ ಅವೆಂಜರ್ಸ್ ಡೂಮ್ಸ್ಡೇ ಆರ್ ಹೌ ಲೋಕಿ ವಿಲ್ ಡೈ ಇನ್ ಅವೆಂಜರ್ಸ್ ಡೂಮ್ಸ್ಡೇ. ಸೊ ಥಾರ್ ಮತ್ತೆ ಅನ್ವರ್ದಿ ಆಗ್ತಾರೆ. ಯಾಕೆ ಅಂತಂದ್ರೆ ಈ ಇಸ್ ದ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಬ್ರದರ್ಸ್ ಡೆತ್. ಸೊ ಈ ಗ್ಯಾಪ್ ಅಲ್ಲಿ ಡಾಕ್ಟರ್ ಡೂಮ್ ಬ್ಯಾಟಲ್ ವರ್ಡ್ ನ ಸೃಷ್ಟಿ ಮಾಡ್ತಾರೆ. ಸೊ ಥಾರ್ ಇಲ್ಲಿ ತುಂಬಾ ಮನನೊಂದು ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಇವನ್ ಈ ಕ್ಯಾಂಟ್ ಸಮನ್ ದ ಲೈಟ್ನಿಂಗ್. ಅಷ್ಟೇ ಅಲ್ದಲೆ ಡಾಕ್ಟರ್ ಡೂಮ್ ಮೇಲೆ ಅವನಿಗೆ ಕೋಪ ಜಾಸ್ತಿ ಆಗುತ್ತೆ, ಅವನಿಗೆ ರೇಜ್ ಉಟ್ಕೊಳ್ಳುತ್ತೆ, ಒಂದು ರಿವೆಂಜ್ ಅನ್ನೋದು ಬರುತ್ತೆ. ಆಗ ಅವನು ಒಂದು ಹೊಸ ವೆಪನ್ನ ಸೃಷ್ಟಿ ಮಾಡ್ಕೋತಾನೆ, ಅದೇ ಆನ್ ಬಾರ್ನ್. ಸರ್ ಇದಕ್ಕೆ ಯಾವುದೇ ಕಾಸ್ಮಿಕ್ ಪವರ್ಗಳಿಲ್ಲ, ಇದು ಲೈಟ್ನಿಂಗ್ ನ ಸಮನ್ ಮಾಡೋದಿಲ್ಲ. ಆದರೆ ಇದು ಎಷ್ಟು ಪವರ್ಫುಲ್ ಮೆಟಲ್ಲು ಅಂತ ಅಂದ್ರೆ, ಸೆಲೆಸ್ಟಿಯಲ್ ಬಾಡಿಗಳನ್ನೇ ಸೀಳಿ ಬಿಸಾಡುವಷ್ಟು ಪವರ್ಫುಲ್ ಆಗಿರುವಂತಹ ವೆಪನ್ ಆನ್ ಬಾರ್ನ್. ಸೊ ಅದನ್ನ ಥಾರ್ ತನ್ನ ಫಿಸಿಕಲ್ ಸ್ಟ್ರೆಂತ್ ಜೊತೆ ಫ್ಯೂಸ್ ಮಾಡಿಕೊಂಡು ಅದರಿಂದ ಹೋರಾಡೋದಕ್ಕೆ ಮುಂದಾಗ್ತಾನೆ. ಅದು ಡಾಕ್ಟರ್ ಡೂಮ್ ವಿರುದ್ಧ ಅಲ್ಲ, ಬ್ಯಾಟಲ್ ವರ್ಡ್ ಅಲ್ಲಿರುವಂತಹ ಡಾಕ್ಟರ್ ಡೂಮ್ ನ ಸೈನಿಕರಿಂದ. ಆದ್ರೂ ಇಲ್ಲೊಂದು ನಾನು ನಿಮ್ಗೆ ಎಮೋಷನಲ್ ಟಚ್ ಕೊಟ್ಬಿಡ್ತೀನಿ. ಅದೇನು ಅಂತ ಅಂದ್ರೆ, ಥಾರ್ಗೆ ಅದರ ಪಶ್ಚಾತ್ತಾಪ ಇದೆ, ತನ್ನ ತಮ್ಮನ ಕಳೆದುಕೊಂಡಿರುವಂತ ಪಶ್ಚಾತ್ತಾಪ ಇದೆ. ಅವರು ತುಂಬಾ ಪ್ರಯತ್ನ ಪಡ್ತಾರೆ ಥಾರ್ನ ಸೇವ್ ಮಾಡೋದಕ್ಕೆ, ಆದರೆ ಡೂಮ್ ಜಸ್ಟ್ ಕಿಲ್ಸ್ ದ ಲೋಕಿ. ಸೊ ಥಾರ್ ಇಲ್ಲಿ ನನ್ನ ವರ್ದಿನೆಸ್ ಕಳ್ಕೊಂಡಿದೀನಿ ಅಂತ ಹೇಳಿ ಆಲ್ ಫಾದರ್ ಪವರ್ಗೋಸ್ಕರ ಒಂದು ಜರ್ನಿಗೆ ಓಡ್ತಾರೆ, ಅಥವಾ ರೂನ್ ಪವರ್ಗೋಸ್ಕರ ಒಂದು ಜರ್ನಿಗೆ ಓಡ್ತಾರೆ. ಆ ಜರ್ನಿ ಎಂಡ್ ಆಗ್ತಿದ್ದಂಗೆ ನಮ್ಮ ಥಾರ್ಗೆ ಆಲ್ ಫಾದರ್ ಪವರ್ ಸಿಗುತ್ತೆ ಅಥವಾ ರೂನ್ ಪವರ್ ಸಿಗುತ್ತೆ. ಸೊ ಆಗ ಥಾರು ನಮ್ಮ ಡಾಕ್ಟರ್ ಡೂಮ್ ನ ಈಸಿಯಾಗಿ ಬೀಟ್ ಮಾಡಬಹುದು. ನಿಮ್ಗೆ ಥಾರ್ ಕಾಪ್ಸ್ ಬಗ್ಗೆ ಗೊತ್ತಿದ್ಯಾ? ಅದೇ ಸೀಕ್ರೆಟ್ ವಾರ್ಸ್ ಕಾಮಿಕ್ ಬುಕ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅದರಲ್ಲಿ ಮಲ್ಟಿವರ್ಸ್ ಅಲ್ಲಿರುವಂತ ಅನಂತ ಥಾರ್ಗಳು ಬ್ಯಾಟಲ್ ವರ್ಡ್ ನ ರಕ್ಷಕರು ಅಥವಾ ಬ್ಯಾಟಲ್ ವರ್ಡ್ ಅಲ್ಲಿ ಪೊಲೀಸ್ ಕೆಲಸನ ಮಾಡ್ತಿದ್ರು ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಆ ಒಂದು ರೆಫರೆನ್ಸ್ ಇಟ್ಕೊಂಡು ನಾನು ಡಾಕ್ಟರ್ ಡೂಮ್ ಜೊತೆ ಥಾರ್ ನ ಫಿಟ್ ಮಾಡಿದೆ, ನಾಟ್ ಆಸ್ ಎ ಗುಲಾಮ ಅಥವಾ ಹೆರಾಲ್ಡ್, ಆಸ್ ಎ ಸಪೋರ್ಟರ್. ಐ ನೋ ನನ್ಗೆ ಅರ್ಥ ಆಗ್ತಾ ಇದೆ ಬ್ರೋ. ಹಾಗಾದ್ರೆ ಥಾರ್ ಏನಾದ್ರು ನಮ್ಮ ಡಾಕ್ಟರ್ ಡೂಮ್ಗೆ ಹೆಲ್ಪ್ ಮಾಡ್ತಾ ಇದ್ರೆ, ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಏನ್ ಮಾಡ್ತಾ ಇದ್ರೆ ಅಂತ ನೀವು ನನ್ನ ಕೇಳಿದ್ರೆ, ಇಸ್ ಫೈಂಡಿಂಗ್ ಲೋಕಿ. ಅಥವಾ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಇನ್ಫಿನಿಟಿ ವಾರ್ ಅಲ್ಲೇ ಒಂದು ಟೀಮ್ ಅನ್ನ ರೆಡಿ ಮಾಡ್ತಾ ಇದ್ರಲ್ಲ, ಅದೇ ರೀತಿ ಈ ಮಲ್ಟಿವರ್ಸ್ ಅಲ್ಲಿರುವಂತಹ ಅತ್ಯಂತ ಶಕ್ತಿಶಾಲಿ ಹೀರೋಗಳನ್ನ ಹುಡ್ಕೊಂಡು ಓಡ್ತಾರೆ. ಆಗ ಅವ್ರಿಗೆ ಕ್ಯಾಪ್ಟನ್ ಕರ್ಟರ್ ಕೂಡ ಸಿಗ್ತಾರೆ, ಅವರನ್ನ ನಾವು ಸೀಕ್ರೆಟ್ ವಾರ್ಸ್ ಅಲ್ಲಿ ನೋಡ್ತೀವಿ. ಸೊ ಅಲ್ಲಿ ಒಂದು ಗಾರ್ಡಿಯನ್ಸ್ ಆಫ್ ದಿ ಮಲ್ಟಿವರ್ಸ್ ಟೀಮ್ ರೆಡಿ ಆಗಿತ್ತಲ್ಲ, ಅದೇ ರೀತಿ ಡಾಕ್ಟರ್ ಸ್ಟ್ರೇಂಜ್ ಅವರು ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಂಡು ನಮ್ಮ ಡಾಕ್ಟರ್ ಡೂಮ್ ಮುಂದೆ ಬಂದು ನಿಂತ್ಕೊಬಹುದು. ಸೊ ಆ ಟೀಮ್ ಅಲ್ಲಿ ನಮ್ಮ ಥಾರ್ ಕೂಡ ಇರ್ತಾರೆ. ಸೊ ಈ ಒಂದು ಪಾಸಿಬಿಲಿಟಿ ಏನಿದೆ, ಈ ಪಾಸಿಬಿಲಿಟಿಯಲ್ಲಿ ಥಾರ್ಗೆ ಡೂಮ್ ಅಂದ್ರೆ ಭಯ ಇರುತ್ತೆ. ಲೈಕ್ ಥ್ಯಾನೋಸ್ ಕಂಡ್ರೆ ಭಯ ಇರುತ್ತಲ್ಲ, ಆ ರೀತಿ. ಆದ್ರೆ ಅದು ಭಯ ಅಲ್ಲ, ಥಾರ್ಗೆ ಅದೊಂದು ನೆನಪಷ್ಟೇ. ಹಾಗಾದ್ರೆ ಥಾರ್ ಮತ್ತೆ ಲೋಕಿಯ ರೀಯೂನಿಯನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನನ್ನನ್ನ ಕೇಳಿದ್ರೆ, ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಅದರ ಪಾಸಿಬಿಲಿಟೀಸ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇವರಿಬ್ರು ಒಂದಾದ್ರು ಅಂದ್ರೆ ಸೀಕ್ರೆಟ್ ವಾರ್ಸ್ ನಿಮಗೆ ಸಿಗಲ್ಲ ಡೂಮ್ಸ್ಡೇ ಅಲ್ಲಿ, ಅಥವಾ ಸೀಕ್ರೆಟ್ ವಾರ್ಸ್ ಅಲ್ಲಿ ನಿಮಗೆ ಸಿಕ್ಕಿದ್ರು ಅಂತ ಅಂದ್ರೆ ಆಸ್ ಇಟ್ ಈಸ್ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನಡ್ಕೊಂತ ಹೋಗುತ್ತೆ. ಸೊ ಲೋಕಿಯ ಸಾವು ಇಲ್ಲಿ ಒಂದು ಹೊಸ ಯೂನಿವರ್ಸ್ ಅಂತಂದ್ರೆ ರೀಬೂಟಿಂಗ್ ಆಗ್ತಾ ಇದೆಯಲ್ಲ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್, ಅದಕ್ಕೆ ಜನನ ಕೊಟ್ರೆ ನಮ್ಮ ಥಾರ್ನ ಡೆತ್ ಸ್ಯಾಕ್ರಿಫೈಸ್ ಆಗಿ ನಮಗೆ ಸಿಗುತ್ತೆ. ಸೊ ನಾವಿವಾಗ ಒಂದು ಕಥೆಯ ಫ್ಲೋ ಅನ್ನ ನೋಡ್ಕೊಂಡ್ ಬಂದಿದ್ದೀವಿ. ಏನು, ಥಾರ್ ಯಾವ ರೀತಿ ಹೇಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ನಮ್ಗೆ ಕಾಣ ಸಿಗ್ಬೋದು ಅನ್ನುವಂತ ಒಂದು ಸಣ್ಣ ಥಿಯರಿ, ಒಂದು ಪಾಸಿಬಿಲಿಟಿ. ಅದನ್ನ ಬಿಟ್ರೆ ನಾವ್ ಇನ್ನೊಂಥರ ಏನಾದ್ರು ಯೋಚನೆ ಮಾಡ್ಬೇಕು ಅಂತಂದ್ರೆ, ಅದು ಥಾರ್ ಲವ್ ಜೊತೆ ಹೊರಗಡೆ ಹೋಗೋದು, ಅಂದ್ರೆ ಲವ್ ನ ಕರ್ಕೊಂಡು ಬ್ಯಾಟಲ್ ಗಳಿಗೆ ಹೋಗೋದು. ಸೊ ಆ ಬ್ಯಾಟಲ್ ಗಳಲ್ಲಿ ಆಕೆಗೆ ಅರ್ಟ್ ಆಗುವಂತದ್ದು, ಅದರಿಂದ ರಿಯಾಲಿಟಿಯಲ್ಲಿ ಬದಲಾವಣೆಗಳು ಉಂಟಾಗೋದು, ಡಿಸ್ಟ್ರಕ್ಷನ್ ಆಗುವಂತದ್ದು. ಯಾಕಂದ್ರೆ ಶಿ ಇಸ್ ಅ ಲಿವಿಂಗ್ ಎಟರ್ನಿಟಿ, ವಿಚ್ ಮೀನ್ಸ್ ಥಾರ್ ಪ್ರೊಟೆಕ್ಟಿಂಗ್ ಎಟರ್ನಿಟಿ. ಸೊ ಈ ಕಥೆಗಳು ಈ ತರ ಏನಾದ್ರು ಫಾಲೋ ಅಪ್ ಆದ್ವು ಅಂತಂದ್ರೆ, ಈ ಪಾಸಿಬಿಲಿಟಿ ಏನಾದ್ರು ಮುಂದುವರೆದು ಅಂತಂದ್ರೆ, ನಮ್ಗೆ ಹೊಸ
ಹೊಸ ಘಟನೆಗಳು ಕಾಣಿಸುತ್ತವೆ ಹೊರತು ನಮ್ಗೆ ಕನೆಕ್ಷನ್ಗಳು ಕಟ್ ಆಗ್ತಾ ಹೋಗ್ತವೆ. ಅದಕ್ಕೇನೆ ಆ ಕನೆಕ್ಷನ್ಗಳನ್ನ ಮೇಂಟೈನ್ ಮಾಡೋದಕ್ಕೆ ನಾವು ಡಾಕ್ಟರ್ ಡೂಮ್ ಅವರ ಫೇಸ್ ನ ಇಲ್ಲಿ ರಿವೀಲ್ ಮಾಡಿಸ್ತೀವಿ ಥಾರ್ ಮುಂದೆ. ಇವನ್ ಕ್ಯಾಪ್ಟನ್ ಅಮೆರಿಕಾ ಮುಂದೆನೂ ಕೂಡ ನಮ್ಮ ಡಾಕ್ಟರ್ ಡೂಮ್ ಅವರು ತನ್ನ ಫೇಸ್ ರಿವೀಲ್ ನ ಮಾಡೇ ಮಾಡ್ತಾರೆ. ಸೊ ಸ್ಟೋರಿಯನ್ನ ಇನ್ನು ಸ್ವಲ್ಪ ಆಳವಾಗಿ ಹೇಳ್ಕೊಂಡು ಹೋಗ್ತೀವಿ ಅಂತಂದ್ರೆ ಈ ತ್ರಿಯೋ ಸೇರ್ಕೊಂಡು ಮತ್ತೆ ಲೋಕಿನ ಡಿಫೀಟ್ ಮಾಡೋದಕ್ಕೆ ಹೋಗ್ತಾರೆ. ನಾವಿಷ್ಟೆಲ್ಲಾ ಸೃಷ್ಟಿ ಮಾಡಿದ್ರು, ಇಷ್ಟೆಲ್ಲಾ ಕಥೆಗಳನ್ನ ಪಾಸಿಬಿಲಿಟೀಸ್ ಗಳನ್ನ ತಿಳ್ಕೊಂಡ್ರು ಕೂಡ ಇದುವರೆಗೂ ಡಾಕ್ಟರ್ ಡೂಮ್ ನ ಆರಿಜಿನ್ ಆಗ್ಲಿ, ಡಾಕ್ಟರ್ ಡೂಮ್ ನ ಒರಿಜಿನಲ್ ಗೆಟಪ್ ಆಗ್ಲಿ, ಅಥವಾ ಡಾಕ್ಟರ್ ಡೂಮ್ ಅವರ ಪರ್ಪಸ್ ಆಗ್ಲಿ, ಡಾಕ್ಟರ್ ಡೂಮ್ ಅವರ ಆಂಬಿಷನ್ ಆಗ್ಲಿ ನಮ್ ಯಾರಿಗೂ ಕೂಡ ಗೊತ್ತಿಲ್ಲ. ಆ ವಿಷಯ ಗೊತ್ತಾದ್ರೆ ಡಾಕ್ಟರ್ ಡೂಮ್ ಅವರ ಆಂಬಿಷನ್, ಅವರ ಗೋಲ್, ಅವ್ರಿಗೆ ಏನಾಗಿದೆ, ಅವರ ಆರಿಜಿನ್ ಸ್ಟೋರಿ ಏನಾದ್ರು ನಮ್ಗೆ ಈ ಸಿನಿಮಾದಲ್ಲಿ ಯಾವ ತರ ಇರುತ್ತೆ ಅಂತ ಗೊತ್ತಾದ್ರೆ ನಮ್ಮ ಪಾಸಿಬಿಲಿಟೀಸ್ ಗಳು ಯಾವ ಲೆವೆಲ್ಗೆ ಹೋಗ್ತವೆ ಅಂತಂದ್ರೆ ಆ ಸಾಧ್ಯತೆಗಳನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಸೊ ಇದಾಗಿತ್ತು ಹೌ ಅವರ್ ಥಾರ್ ವಿಲ್ ರಿಟರ್ನ್ ಇನ್ ಅವೆಂಜರ್ಸ್ ಡೂಮ್ಸ್ಡೇ. ಈ ವಿಡಿಯೋ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್. ಬಾಯ್.